ಮನುಷ್ಯಪ್ಪ ಹಾಗೆ ಇರಿ, ಲೈನ್ ನಲ್ಲೇ ಇರಿ. ಈಗ ಸ್ವತಃ ಬ್ಯಾಂಕ್ ಮ್ಯಾನೇಜರ್ ಜಯರಾಮ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಜಯರಾಮ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ತಾವು ಬಂಧನ್ ಬ್ಯಾಂಕಿನ ಮ್ಯಾನೇಜರ್ ಏನು? ಹೌದೌದು ಸರ್, ಈಗ ಈ ಬಂಧನ್ ಬ್ಯಾಂಕ್ ವಿರುದ್ಧ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಸರ್. ಕೋವಿಡ್ ಕಾಲಘಟ್ಟದಲ್ಲಿ ಒಂದಷ್ಟು ಜನ ಸಾಲ ಪಡ್ಕೊಂಡಿರ್ತಾರೆ ಅಥವಾ ಬೇರೆ ಬೇರೆ ಕಾರಣಗಳನ್ನ ಮುಂದಿಟ್ಕೊಂಡು ನಿಮ್ಮ ಬ್ಯಾಂಕ್ ಅಲ್ಲಿ ಸಾಲ ಪಡ್ಕೊಂಡಿರ್ತಾರೆ. ಆದ್ರೆ ಮೊರಟೋರಿಯಂ ಅವಧಿಯ ಹೆಸರಿನಲ್ಲಿ ನೀವು ವಿಸ್ತರಣೆ ಮಾಡಿ ಅವರಿಂದ ಸುಲಿಗೆ ಮಾಡ್ತಿದ್ದೀರಾ ಅನ್ನೋ ಆರೋಪ ಇದೆ. ಅದೆಲ್ಲ ಸುಳ್ಳು. ಅವರು ಅವಾಗೆಲ್ಲ RBI ಪ್ರಕಾರ ಮೊರಟೋರಿಯಂ ಕೊಡಕ್ಕೆ ಆದೇಶ ಇತ್ತು. ಅದ್ರ ಪ್ರಕಾರ ಅಪ್ಲಿಕೇಶನ್ ತಗೊಂಡು ಕಸ್ಟಮರ್ ಅಲ್ಲಿ ಅವ್ರಿಗೆ ಎಷ್ಟು ತಿಂಗಳು ಬೇಕು ಮೊರಟೋರಿಯಂ ಅಂತ ತಗೊಂಡು ರೀಸ್ಟ್ರಕ್ಚರ್ ಮಾಡಿ ಕೊಟ್ಟಿದ್ದೀವಿ. ದಾಖಲೆ ಇದೆ. ಯಾಕಂದ್ರೆ ವಿತೌಟ್ ಕಸ್ಟಮರ್ ಕನ್ಸರ್ನ್ ಇಲ್ದಲೆ ಯಾವ ಬ್ಯಾಂಕ್ನು ಆತರ ಕೊಡಲ್ಲ ಮೊರಟೋರಿಯಂ. ಪ್ರತಿ ಒಂದು ಅವ್ರ ಅಪ್ಲಿಕೇಶನ್ ಕಲೆಕ್ಟ್ ಮಾಡ್ಕೊಂಡೇ ಕೊಟ್ಟಿರೋದು. ಸರ್, ಈಗ ನಿಮ್ಮ ಗ್ರಾಹಕರ ಈಗ ಲೈನ್ ನಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತನಾಡಿ. ಅವ್ರು ಮಾತಾಡಿದ್ದಾರೆ. ಅದು ಇದು ಕೋರ್ಟ್ ಹಾಕೊಂಡಿದ್ದಾರೆ. ಅವರು ಕೋರ್ಟ್ ಅಲ್ಲಿ ನಡೀತಾ ಇದೆ, ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ. ಮನುಷ್ಯ ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಯಾವ ಅಪ್ಲಿಕೇಶನ್ ಬೈ ಹ್ಯಾಂಡ್ ಸಿಗ್ನೇಚರ್ ಮಾಡ್ಕೊಟ್ಟಿಲ್ಲ, ರೆಕಾರ್ಡ್ ಮಾಡ್ಕೊಳ್ಳಿ. ಅವ್ರನ್ನ ಆ ಡಾಕ್ಯುಮೆಂಟ್ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಅಂತ ಕೇಳ್ತಾ ಇದೀವಿ. ನಾನು ಮತ್ತೆ ನಮ್ಮ ವೈಫ್ ಏನು ನಮಗೆ ಸಿಗ್ನೇಚರ್ ಮಾಡ್ಕೊಟ್ಟಿದ್ವು ಅದು ಮಾಡಿ ಟೈಮ್ ಆಫ್ ಮಾರಿಟೋರಿಯಂ ಅದನ್ನ ಸಬ್ಮಿಟ್ ಮಾಡಿ ಅಂತ ಕೇಳಿದ್ವಿ. ಆ ಡಾಕ್ಯುಮೆಂಟ್ ಅನ್ನ ಕೊಟ್ಟೇ ಇಲ್ಲ. ನಾವು ಅದನ್ನ ಐನಲ್ಲಿ ಹಾಕೊಂಡಿದೀವಿ. ಇದ್ರೆ ತಾನೇ ಕೊಡೋದು. ನಾವು ಆನ್ಲೈನ್ ಅಲ್ಲಿ ಅಷ್ಟೇ, ಆನ್ಲೈನ್ ಅಲ್ಲಿ ಮೇಲ್ ಹಾಕಿದೀವಿ ಅವ್ರಿಗೆ ಅಷ್ಟೇನೆ. ಮೇಲ್ ಹಾಕಿರೋದ್ ಬಿಟ್ರೆ ನಾನು ನಮ್ಮ ವೈಫ್ ಆಗ್ಲಿ ಅಪ್ಲಿಕೆಂಟ್ ಆಗ್ಲಿ ನಿಮ್ಮ ಬ್ಯಾಂಕ್ ಬಂದು ನಮ್ಗೆ ಇಷ್ಟು ದಿವಸ ಮಾರಿಟೋರಿಯಂ ಕೊಡಿ ಅಂದ್ಬಿಟ್ಟು ಸೈನ್ ಮಾಡ್ಕೊಟ್ಟಿರೋದನ್ನ ಪ್ರೊಡ್ಯೂಸ್ ಮಾಡ್ಲಿ. ಕೊಟ್ಟಿದ್ದಾರೆ. ಸ್ವತಃ ಮುನಿಸಮ್ಮಪ್ಪ ಅವರೇ ನಮ್ಮ ಬ್ರಾಂಚಿಗೆ ಬಂದು ಅವ್ರ ಅಪ್ಲಿಕೇಶನ್ ಇದ್ದಾರೆ, ಅದನ್ನ ಕೋರ್ಟ್ ಕೊಟ್ಟಿದೀವಿ. ಕೊಟ್ಟಿಲ್ಲ. ಕೋರ್ಟ್ ಕೊಟ್ಟಿದ್ರೆ ಸರ್ ನೀವು ಒಂದು ಕೇಸ್ ಇದ್ದಾಗ ಬನ್ನಿ ಆ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿ. ಕೋರ್ಟ್ಗೆ 1 ವರ್ಷ ಕೇಳಿ ಒಂದೇ ಒಂದು ಡಾಕ್ಯುಮೆಂಟ್ ಅದು ₹500 ಇನ್ಕ್ರೀಸ್ ಮಾಡಿದ್ರಲ್ಲ ಅದು ನಿಮ್ ಕಾಪಿ ಕೊಟ್ಟಿದ್ದೀನಿ. ಅದು ರೀಸ್ಟ್ರಕ್ಚರ್ ಮಾಡೋದು ಅಷ್ಟೇನೆ. ಬಟ್ ರೀಸ್ಟ್ರಕ್ಚರ್ ಮಾಡೋದಕ್ಕೆ ಅದೆಲ್ಲ ಮೆನ್ಷನ್ ಮಾಡಿದ್ದಾರೆ. ರೀಸ್ಟ್ರಕ್ಚರ್ ಮಾಡೋದಕ್ಕೆ ಅಪ್ಲಿಕೇಶನ್ ಅಂದ್ರೆ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದಾರೆ, ಕನ್ಸ್ಯೂಮರ್ ಅಂತ ಕೊಟ್ಟಿದ್ದಾರೆ. ಆ ರಿಕ್ವೆಸ್ಟ್ ಎಷ್ಟು ಕೊಟ್ಟಿದ್ದಾರಾ? ಹಲೋ ಇನ್ನು ಜಯರಾಮ್ ಅವರೇ, ಈಗ RBI ನಿಯಮ ಉಲ್ಲಂಘನೆ ಮಾಡಿದ ಕಾರಣಕ್ಕೋಸ್ಕರ 43 ಲಕ್ಷ ಪೆನಾಲ್ಟಿ ನಿಜ? ಇಲ್ಲ ಅದೆಲ್ಲ ಏನೂ ಆಗಿಲ್ಲ. ಅವ್ರು ಕೋರ್ಟ್ಗೆ ಹೋಗಿರೋದು. ಆಕ್ಚುಲಿ ಹೇಳ್ಬೇಕಂದ್ರೆ ಬ್ಯಾಂಕ್ ಪ್ರಾಪರ್ಟಿ ಎಲ್ಲ ಕರೆಕ್ಟ್ ಆಗಿದೆ. ಯಾವುದೇ ರೀತಿ ಇಲ್ಲೆಗಲ್ ಎಲ್ಲ ಏನೂ ಇಲ್ಲ, ಎಲ್ಲ ಪ್ರಾಪರ್ ಆಗಿದೆ. ಅಂತ ಬೇಕಾದ್ರೆ ನೀವು ಯಾವುದೇ ರೀತಿ ತನಿಖೆ ಮಾಡ್ಕೊಬೋದು ಅಂತಂದ್ರೆ. ಅಲ್ಲ, ಇನ್ನು ತಿಂಗಳ ಸ್ಟೇಟ್ಮೆಂಟ್ ನಿಮ್ ಜೊತೆ ಕೇಳಿದಾಗ್ಲೂ ಕೂಡ ನಿರಾಕರಣೆ ಮಾಡ್ತೀರಿ. ನೀವು ಚೆಕ್ ಮಾಡಿದ್ರೆ ಅವ್ರಿಗೆ ಪ್ರತಿ ತಿಂಗಳು ಸ್ಟೇಟ್ಮೆಂಟ್ ಅವ್ರಿಗೆ ಹೇಳಿದಾಗೆಲ್ಲ ಅಪ್ಲೈ ಆಗಿದೆ. ಆಮೇಲೆ ಅವ್ರು ಯಾವ್ದೇ ಬ್ರಾಂಚ್ ವಿಸಿಟ್ ಮಾಡಿ ಸ್ಟೇಟ್ಮೆಂಟ್ ಎಷ್ಟು ಬೇಕಾದ್ರೆ ಅವ್ರು ತಗೊಬೋದು. ಕೊಡಲ್ಲ ಅಂತ ನಾವ್ ಯಾವ್ದೇ ಕಾರಣಕ್ಕೆ ಹೇಳಿಲ್ಲ. ನಾವು ಅವ್ರು ಯಾವಾಗ ಬಂದು ಕೇಳಿದಾಗ್ಲೂ ನಾವು ಕೊಟ್ಟೆ ಕೊಡ್ತೀವಿ. ಯಾಕಂದ್ರೆ ಅದು ಕಸ್ಟಮರ್ ರೈಟ್ಸ್ ಅದು ಸ್ಟೇಟ್ಮೆಂಟ್ ತಗೊಳಕ್ಕೆ. ಯಾವ ಬ್ರಾಂಚ್ ಬಂದು ಕೇಳಿದಾಗೆಲ್ಲ ಕೊಟ್ಟಿದೀವಿ. ಅದಕ್ಕೆಲ್ಲ ದಾಖಲೆ ಇದೆ. ಮೇಲೆ ಮೇಲ್ ಹಾಕಿದ್ರೆ ಅದಕ್ಕೆಲ್ಲ ನಾವು ಸ್ಟೇಟ್ಮೆಂಟ್ ವಾಪಸ್ ಕೊಟ್ಟಿದ್ದೀವಿ. ಈ ಆರೋಪಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ಈ ಆರೋಪ ಅವರು ಮಿಸ್ಕಮ್ಯುನಿಕೇಟ್ ಮಾಡ್ಕೊಂಡ್ಬಿಟ್ಟಿದ್ರು. ಅವ್ರಿಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಅವರು ರಾಂಗ್ ಅಸೆಪ್ಷನ್ ಅಲ್ಲೇ ಇದ್ದಾರೆ. ಕರೆಕ್ಟ್ ಆಗಿ ಯಾರ ಬ್ಯಾಂಕ್ ಅವ್ರ ಹತ್ರ ಕರೆಕ್ಟ್ ಆಗಿ ತೋರಿಸಿದ್ರೆ ಅವ್ರ ಸ್ಟೇಟ್ಮೆಂಟ್ ಎಲ್ಲ ಕರೆಕ್ಟ್ ಆಗಿ ಪರಿಶೀಲನೆ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗಿದೆ. ಅವರು ಗೊಂದಲಗಳೇ ಇದ್ದಾರೆ, ಏನೋ ಬ್ಯಾಂಕ್ ಅವರು ಈ ತರ ಮಾಡಿದ್ದಾರೆ ಅಂತ. ಬಟ್ ಎಲ್ಲ ಆಸ್ ಪರ್ ನಾರ್ಮ್ಸ್ ಪ್ರಕಾರ ಏನಿದೆ, ಪಾಲಿಸಿ ಪ್ರಕಾರನೇ ಎಲ್ಲ ಕರೆಕ್ಟ್ ಆಗಿದೆ. ಯಾಕಂದ್ರೆ ಅದೇನೇ ಯಾವುದೇ ರೀತಿ ನೀಟಾಗಿ ಫೈನಾನ್ಷಿಯಲ್ ಯಾರನ್ನ ಇದ್ರೆ ಅವ್ರ ತೋರಿಸಿ ಚೆಕ್ ಮಾಡ್ಕೊಬಹುದು. ಜೊತೆಗೆ ಗ್ರಾಹಕರ ಈ ವೈಯಕ್ತಿಕ ಮಾಹಿತಿಯನ್ನ ಮ್ಯಾನ್ಯುವಲ್ ಆಗಿ ತಿರ್ಚುವಂತಹದ್ದು ಈ ತರಹದ್ದು ಯಾವ್ದು ನಡೆದಿಲ್ಲ. ಇಲ್ಲ ಎಲ್ಲ ECS ಮ್ಯಾಚ್ ಪ್ರಕಾರನೇ ಹೋಗುತ್ತೆ. EMI ಯಾವುದೇ ರೀತಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಯಾವ್ದಿರಲ್ಲ. ಅವ್ರು ಏನೇ ಕಟ್ಟಿದ್ರು ಅವ್ರ ಅಕೌಂಟ್ ಇಂದ ಎಲ್ಲ ECS ಮ್ಯಾಚ್ ಮುಖಾಂತರ EMI ಹೋಗಿರುತ್ತೆ. ಎಸ್ ಮುನಿಶಾಮ್ ಅವರು ಏನ್ ಹೇಳ್ತೀರಾ ಕೊನೆಯದಾಗಿ? ಜಯರಾಮ್ ಅವರು ಇದ್ದಾರೆ ಲೈನ್ ನಲ್ಲಿ. RBI ಅವರು ಈಗ ರೀಸೆಂಟ್ ಆಗಿ ಪೆನಾಲ್ಟಿ ಹಾಕಿದ್ರೆ ಆಗಸ್ಟ್ 29, 2025 ನಲ್ಲಿ. ನಿಜಾನ ಸರ್ ಜಯರಾಮ್ ಸರ್ 43 ಲಕ್ಷ ಪೆನಾಲ್ಟಿ ಬಿದ್ದಿದೆ? ಹಸ್ತಕ್ಷೇಪ ಮಾಡಿದ್ದಾರೆ ಮ್ಯಾನ್ಯುವಲ್ ಅಕೌಂಟ್ ಅಲ್ಲಿ ಅಂದ್ಬಿಟ್ಟು ಕಸ್ಟಮರ್ ಅಕೌಂಟ್ ಅಲ್ಲಿ. ಆಗಿಲ್ಲ ಅನ್ನೋದು ಜಯರಾಮ್ ವಾದ. ಮುನಿಶಾಮ್ ಅವರೇ ಅದೇ ಅಷ್ಟೇ ಯಾಕೆ ಇವ್ರೇನ್ ಹೇಳ್ತಾ ಇದಾರೆ, ನಾವು ಸೈನ್ ಮಾಡ್ಕೊಟ್ಟಿರೋದು ಲೋನ್ ರೀಸ್ಟ್ರಕ್ಚರ್ ಲೆಟರ್ ಸೈನ್ ಮಾಡ್ಕೊಟ್ಟಿದೀವಿ. ಓಕೆ, ಬಟ್ ಅದ್ರಲ್ಲಿ ಆ ಲೋನ್ ರೀಸ್ಟ್ರಕ್ಚರ್ ಲೆಟರ್ ಅಲ್ಲಿ ಒಂದು ಪಾಯಿಂಟ್ ಬರ್ತಿದೆ. ಕಸ್ಟಮರ್ ರಿಕ್ವೆಸ್ಟ್ ಲೆಟರ್ ನಮ್ಗೆ December 30th 2020 ಸಿಕ್ಕಿದೆ. ಆ ಬೇಸ್ ಮೇಲೆ ರೀಸ್ಟ್ರಕ್ಚರ್ ಲೋನ್ ಅಕೌಂಟ್ ಮಾಡ್ತಾ ಇದೀವಿ ಅಂತ. ಆ ರಿಕ್ವೆಸ್ಟ್ ಲೆಟರ್ ಎಲ್ಲಿ ಕೊಟ್ಟಿದ್ದಾರೆ ಕೋರ್ಟ್ಗೆ? ಅವ್ರು ಲೋನ್ ತಗೊಂಡಾಗಿಂದ ಸ್ಟೇಟ್ಮೆಂಟ್ ತಗೊಂಡ್ರೆ ಇಲ್ಲಿವರೆಗೂ ಅವ್ರು ಕೊಟ್ಟಿದೀವಿ. ಕ್ಲೀನ್ ಆಗಿ ಬೇಕಾದ್ರೆ ಯಾರಿಗಾನ ಕರೆಕ್ಟ್ ತೋರಿಸಿ ಎಲ್ಲ ಕ್ಲೀನ್ ಆಗೇ ಇದೆ. ಯಾವುದೇ ರೀತಿ ತೊಂದರೆ ಇಲ್ಲ. ಹೇಳ್ತಾ ಇದ್ದಾರಲ್ಲ ರಿಕ್ವೆಸ್ಟ್ ಲೆಟರ್
ಕೊಟ್ಟಿದೀವಿ, ಖಂಡಿತ ಕೊಟ್ಟಿದೀವಿ. ಅವ್ರ ರಿಕ್ವೆಸ್ಟ್ ಲೆಟರ್ ಕೊಡೋದಲ್ಲ ನಾವು ಮೊರಟೋರಿಯಂ ಮಾಡಲ್ಲ. ಮುನಿಶ್ಯಾಮ್ ಅವರೇ, ನೀವು ಬನ್ನಿ ಮುನಿಶ್ಯಾಮ್ ಅವರೇ. ನೀವು ಬನ್ನಿ, ಮುನಿಶ್ಯಾಮ್ ಅವರೇ, ಪೆಂಡಿಂಗ್ ಸೆಕ್ಷನ್ ಅಲ್ಲಿ ಓಪನ್ ಮಾಡಿ ನಾನೇ ನಿಮ್ಗೆ ತೋರಿಸ್ತೀನಿ. ಅದೆಲ್ಲ ಆತರ ಕೊಟ್ಟಿತ್ತು ಅಂತಂದ್ರೆ ನೀವು ಅಲ್ಲೇ ರೆಕಾರ್ಡ್ ಮಾಡ್ಕೊಳ್ಳಿ. ಜಯರಾಮ್ ಸರ್, ಸ್ವಲ್ಪ ಮೀಟಿಂಗ್ ಅಲ್ಲಿ ಇದ್ದೀನಿ. ಜಯರಾಮ್ ಸರ್, ಕೊನೆಯದಾಗಿ 5313 ಗ್ರಾಹಕರು ನಿಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅನ್ನೋದು ಕನ್ಸ್ಯೂಮರ್ ಕೋರ್ಟ್ ನಲ್ಲಿ. ಸುಳ್ಳು ಅಷ್ಟು ಆರೋಪ ಸುಳ್ಳು ಅದು. ಎಸ್ ಥ್ಯಾಂಕ್ ಯು. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರು ಬಂಧನ್ ಬ್ಯಾಂಕಿನ ಮ್ಯಾನೇಜರ್ ಜಯರಾಮ್. ಆರೋಪಗಳು 100 ಇರ್ತವೆ, ದೂರುಗಳು 10 ಇರ್ತವೆ. ಸೊ ಜಯರಾಮ್ ಅದನ್ನ ನಿರಾಕರಣೆ ಮಾಡ್ತಾ ಇದ್ರು. ಈಗ ದೂರುದಾರರು ಹಾಗೆ ಇದ್ದಾರೆ. ಮುನಿಶ್ಯಾಮ್ ಅವರೇ, ಅವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. RBI ಇದ್ರಲ್ಲಿ ಇನ್ವಾಲ್ವ್ ಆಗಿದೆ. ನೀವು ಚಾರ್ಟೆಡ್ ಅಕೌಂಟೆಂಟ್ ಅಥವಾ ಎಕ್ಸ್ಪರ್ಟ್ ಒಪಿನಿಯನ್ ನೀವು ತಗೊಂಡ್ರೆ ಒಂದು ಇದ್ರ ಮೇಲೆ ಡಿಬೇಟ್ ಮಾಡಿದ್ರೆ ಬರೀ ಬಂಧನ್ ಬ್ಯಾಂಕ್ ಅಂತ ಹೇಳ್ತಾರೆ. ಜನರಲ್ ಆಗಿ ಎಲ್ಲಾ ಬ್ಯಾಂಕ್ಗಳವರು ಇದೇ ರೀತಿ ಮಾಡಿರೋದು, ಬರೀ ಬಂಧನ್ ಬ್ಯಾಂಕ್ ಮಾತ್ರ ಹೇಳ್ತಾ ಇಲ್ಲ. ಈ ತರ ಆಗಿದ್ದು ಅಂದ್ರೆ RTನಲ್ಲಿ ಅಪ್ಲೈ ಮಾಡಿ ನಾನು ತಗೊಂಡಿದ್ದ ಕಾಪಿನಲ್ಲಿ ಜಸ್ಟ್ ಫೆಬ್ರವರಿ 2025 ಇಂದ ಫೆಬ್ರವರಿ 2025 ಸೆಪ್ಟೆಂಬರ್ 2025 ಥ್ರೂಔಟ್ ಕರ್ನಾಟಕದಲ್ಲಿ ಸೊ ಬ್ಯಾಂಕಿಂಗ್ ರಿಲೇಟೆಡ್ ಬ್ಯಾಂಕ್ ಮೇಲೆ 5313 ಕೇಸ್ ಫೈಲ್ ಆಗಿದೆ ಸ್ಟೇಟ್ ಕಮಿಷನ್ ಅಲ್ಲಿ. ಅದಂಗೆ ಇವಾಗ ಇದರಲ್ಲಿ RBIನವರು ಒಂದು ಸ್ಟ್ರಿಕ್ಟ್ ಆಗಿ ಒಂದು ಆಕ್ಷನ್ ತಗೊಂಡಿದ್ದೆ ಆಗಿದ್ರೆ ಬ್ಯಾಂಕ್ ಅವರು ಅಷ್ಟೇ ಹುಷಾರಾಗಿರೋರು, ಅವ್ರ ಕೆಲಸ ಕರೆಕ್ಟಾಗಿ ಮಾಡಿರೋರು. ಅವ್ರ ಕೆಲಸ ಸರಿಗೆ ಮಾಡ್ತಾ ಇಲ್ಲ ಗೊತ್ತಿದ್ರು ಸಹ, RBI ಅವರು ಗೊತ್ತಿದ್ರು ಸಹ ಅವ್ರನ್ನು ಇದರಲ್ಲಿ ಕೈ ಜೋಡಿಸಿದ್ದಾರೆ. ಅದಕ್ಕೆ ಇಲ್ದ ಹೋದ್ರೆ ಕಸ್ಟಮರ್ಗಳು ಯಾಕೆ ಅಷ್ಟೊಂದು ಜನ 100-200 ಜನ ಅಲ್ಲ, ಬರೀ 8 ರಿಂದ 9 ತಿಂಗಳಲ್ಲಿ 5313 ಕೇಸನ್ನ ಥ್ರೂಔಟ್ ಕರ್ನಾಟಕದಲ್ಲಿ ಬಂಧನ್ ಬ್ಯಾಂಕ್ ಮೇಲೆ ಅಂತಲ್ಲ, ಜನರಲ್ ಆಗಿ ಎಲ್ಲ ನ್ಯಾಷನಲ್ ಮತ್ತೆ ಏನು NBFC ಬ್ಯಾಂಕ್ ಮೇಲೆ ಕೇಸ್ ಫೈಲ್ ಆಗಿದೆ ಜನರಲ್ ಆಗಿ. ಅಷ್ಟೇ ಅಲ್ಲ, ಇವ್ರು ಹೇಳ್ತಾ ಇರೋದಲ್ಲ ಸುಳ್ಳು. ಆ ಡಾಕ್ಯುಮೆಂಟ್ ಏನೇನ್ ಕೊಟ್ಟಿದಾರೋ ಆಮೇಲೆ ಇವ್ರು ಹೇಳ್ತಾ ಇದ್ರಲ್ಲ ಎಲ್ಲಾ ಡಾಕ್ಯುಮೆಂಟ್ ನಾವು ಕೋರ್ಟ್ ಕೊಟ್ಟಿದೀವಿ ಅಂದ್ಬಿಟ್ಟು, ಅದರಲ್ಲಿ ಕೊಟ್ಟಿಲ್ದಿರೋ ಡಾಕ್ಯುಮೆಂಟ್ ಯಾವ್ದು ಅಂತ ಮೆನ್ಷನ್ ಮಾಡ್ತೀನಿ. ನೀವು ಕೋರ್ಟ್ ಬಂದ್ರೆ ಅಲ್ಲೇ ಪೆಂಡಿಂಗ್ ಸೆಕ್ಷನ್ ಅಲ್ಲಿ ಆ ಫೈಲ್ ಕೊಟ್ಟಿರೋದೆಲ್ಲ ಇದೆ. ಆ ಫೈಲ್ ಕೊಟ್ಟಿರೋದನ್ನ ನೀವು ಓಪನ್ ಮಾಡ್ತೀನಿ, ನೋಡಿ ನೀವೇ ಚೆಕ್ ಮಾಡಿ. ನಾವು ಕೊಟ್ಟಿರ್ತಕ್ಕಂಥ ಎವಿಡೆನ್ಸ್ ಬಿಟ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಎವಿಡೆನ್ಸ್ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟರು ಅಷ್ಟೇನೆ, ಅದು ಬಿಟ್ಟು ಅಡಿಷನಲ್ ಏನು ಕೊಟ್ಟಿಲ್ಲ. ಸುಳ್ಳು ಹೇಳ್ತಾ ಇದ್ರೆ ಅಷ್ಟೇನೆ. ಇದೆಲ್ಲ ಎಕ್ಸ್ಪರ್ಟ್ ಒಪಿನಿಯನ್ ತಗೊಂಡ್ರೆ ಅವ್ರು ಹೇಳ್ಬಿಡ್ತಾರೆ. ಒಂದೇ ಸಿಂಪಲ್ ಸರ್, 5 ತಿಂಗಳು ಹಾಗೇರಿ ಮುನಿಶ್ಯಾಮ್ ಅವರೇ, ವಕೀಲರು ಚಂದನಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಈಗ ಬಂಧನ್ ಅನ್ನುವಂತ ಒಂದು ಬ್ಯಾಂಕು ಸರ್, ಆ ಬ್ಯಾಂಕ್ ನಲ್ಲಿ ಸಾವಿರಾರು ಜನ ಗ್ರಾಹಕರಿದ್ದಾರೆ. ಆ ಪೈಕಿ 5300 ಚಿಲ್ಲರೆ ಗ್ರಾಹಕರು ಈ ಬ್ಯಾಂಕ್ ವಿರುದ್ಧ ಕನ್ಸ್ಯೂಮರ್ ಫಾರಂ ಮೆಟ್ಲೇರಿದ್ದಾರೆ ಸರ್. ಅಂದ್ರೆ ಒಂದಷ್ಟು ನಿಯಮಗಳನ್ನೇ ಎನ್ಕ್ಯಾಶ್ ಮಾಡ್ಕೊಂಡು ಜೊತೆಗೆ ಗ್ರಾಹಕರಿಗೆ ಮೋಸ ಮಾಡಿದ್ದಾರೆ ಅನ್ನೋದು, ಅದರಲ್ಲಿ ನೀವು ಕೂಡ ಒಳಗಾಗಿದ್ದೀರಿ ಅನ್ನೋ ಮಾಹಿತಿ ಇದೆ. ಹೌದೌದು ಸರ್. ಹೆಂಗ್ ವಂಚನೆ ಮಾಡ್ತಾ ಇದ್ರು ಸರ್ ಈ ಬ್ಯಾಂಕ್? ಸರ್ ಈ ಬ್ಯಾಂಕ್ ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇವರು ಸ್ಟಾರ್ಟಿಂಗ್ ಲೋನ್ ಕೊಡ್ಬೇಕಾದ್ರೆ ಇವರು ಟರ್ಮ್ ಕಂಡೀಷನ್ಸ್ ನ ಜನಗಳಿಗೆ ಸರಿಯಾಗಿ ಅರ್ಥ ಮಾಡ್ಸಲ್ಲ ಸರ್. ಫಸ್ಟ್ ಆಫ್ ಆಲ್ ಇವರು ಒಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ ಮಾಡ್ಕೊಂಡಿರ್ತಾರೆ. ನಮ್ ಜನಕ್ಕೆ ಅವರು ಅವೇರ್ನೆಸ್ ಕೊಡಲ್ಲ. ನಮ್ ಜನಕ್ಕೆ ಲೋನ್ ಅವಶ್ಯಕತೆ ತುಂಬಾ ಜರೂರಾಗಿರುತ್ತೆ. ಎಲ್ಲ ಏನ್ ಮಾಡ್ತಾರೆ, ನೋಡ್ದಾನೆ ಇಲ್ಲಿ ಸೈನ್ ಹಾಕಿ ಅಂತ ಸೈನ್ ಹಾಕ್ಬಿಡ್ತಾರೆ ಫಸ್ಟ್ ಆಫ್ ಆಲ್. ನೆಕ್ಸ್ಟ್ ಇವ್ರು ಏನ್ ಮಾಡ್ತಾರೆ, ಇವ್ರಿಗೆ ಅದೇ ಒಂದು ಟಾರ್ಗೆಟ್. ಇವ್ರು ಏನಂತಾರೆ, ಫ್ಲೋಟಿಂಗ್ ಅಂದ್ರೆ ಏನು, ಫಿಕ್ಸ್ಡ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಕಂಡೀಷನ್ ಆಗಿ ಏನು ತಿಳಿಸಿರಲ್ಲ. ಆಮೇಲೆ ಏನ್ ಮಾಡ್ತಾರೆ ನೋಡಿ, ನಿಮ್ದು ಫ್ಲೋಟಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ, ನಿಮ್ದು ನಾಳೆ RBI ರೈಸ್ ಮಾಡ್ತಾ ಇರುತ್ತೆ ನಿಮ್ದು ಇಂಟ್ರೆಸ್ಟ್ ನ. ನೀವು ಅವಾಗ ಅವ್ರಿಗೆ ಹೇಳಲ್ಲ, ಹಿಂಗ್ ರೈಸ್ ಆಗುತ್ತೆ, ನಿಮ್ದು ಇಷ್ಟು ಅಮೌಂಟ್ ಇರೋದು ಇಷ್ಟು ದೊಡ್ಡ, ಇಷ್ಟನ್ನ 10 ಕೋಟಿ 10 ಲಕ್ಷ ತಗೊಂಡಿದ್ರೆ ಅದು 20 ಲಕ್ಷ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಇನ್ಫಾರ್ಮೇಶನ್ ಕೊಡಲ್ಲ. ಅವ್ರೇನ್ ಮಾಡ್ತಾರೆ, ಇದನ್ನೆಲ್ಲ ಇನ್ಫಾರ್ಮೇಶನ್ ಕೊಡದೆ ಅದನ್ನೆಲ್ಲ ಹೈಡ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಗ್ರಾಹಕರಿಗೆ ತುಂಬಾ ಚೀಟ್ ಮಾಡ್ತಾ ಇದಾರೆ ಎಲ್ಲಾ ಬ್ಯಾಂಕು. ಇವಾಗ ನಮ್ದು ಅಷ್ಟೇ ಕೇಸ್ ಇರೋದು ಟಾಟಾ ಕ್ಯಾಪಿಟಲ್ ಅಲ್ಲಿ 67 ಲಕ್ಷ ಲೋನ್ ತಗೊಂಡಿದೀವಿ. 180 ತಿಂಗಳು ಟೆನ್ಯೂರ್ ಇದೆ. 180 ತಿಂಗಳು ಟೆನ್ಯೂರ್ ಇರೋದು ದಿಢೀರ್ ಅಂತ ಕೇವಲ 6 ವರ್ಷಕ್ಕೆ 380 ತಿಂಗಳು ರೈಸ್ ಆಗಿದೆ ಟೆನ್ಯೂರು. ಅಂದ್ರೆ ಆಲ್ರೆಡಿ ನಮ್ಮ ತಾಯಿಯವರು ಇದ್ದಾರೆ, ಅವ್ರು ಆಲ್ರೆಡಿ ಅವರು 80 ತಿಂಗಳು ಕಟ್ಟಿದ್ದಾರೆ. ಸುಮಾರು 1 ಕೋಟಿ ರೂಪಾಯಿ ಗಂಟೆ ಹೊರಟೋಗ್ಬಿಟ್ಟಿದೆ ಆಲ್ರೆಡಿ ಇಂಟ್ರೆಸ್ಟ್. ಅಲ್ಲ ಸರ್, ಇದು ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕರೆಸ್ಕೊಳ್ಳುತ್ತೆ ಸರ್. ಇದು ಚಕ್ರ ಬಡ್ಡಿ ಅಲ್ಲ, ಇದು ಅದರ ಅಪ್ಪನ ಬಡ್ಡಿ. ಸೊ ಇದು ಅಪರಾಧ ಅನ್ನೋದು ಸುಪ್ರೀಂ ಕೋರ್ಟ್ ನ ಆದೇಶ. ಹೌದು ಸರ್. ಆಮೇಲೆ ಇನ್ನೊಂದೇನು, ಬ್ಯಾಂಕ್ ಅವ್ರು ಯಾವ್ದೇ ಕಾರಣಕ್ಕೆ ಯಾವ ಇನ್ಫಾರ್ಮೇಶನ್ ಕೊಡಲ್ಲ ಸರ್ ಅವರು. ಮತ್ತೆ ಈ ಮಾನಿಟೋರಿಯಂ ಪೀರಿಯಡ್ ಅಲ್ಲಿ ಏನ್ RBI ಗೈಡ್ಲೈನ್ಸ್ ಕೊಟ್ಟಿದೆ, ನೀವು ಒಂದು ರೆಪೋ ರೇಟ್ ನ ಮೇಂಟೈನ್ ಮಾಡಬೇಕು, ಮತ್ತೆ ಕೆಲವೊಂದು ನಾಮ್ಸ್ ನ ನೀವು ಮಾಡ್ಬಿಟ್ಟು ನಾಳೆ ಮಾಡಿ ನೀವು ಅದನ್ನ ನೆಕ್ಸ್ಟ್ ಅದನ್ನ ಪ್ರೊಸೀಡ್ ಮಾಡ್ಬೇಕು ಅಂತ ಹೇಳಿದೆ. ಬಟ್ ಆದ್ರೆ ಇವ್ರು ಏನ್ ಮಾಡ್ತಾರೆ, ಈ ಬ್ಯಾಂಕ್ಗಳವರೆಲ್ಲ ಈ RBI ಓಂಬಡ್ಸ್ಮನ್ಸ್ ಗಳು, ಈ ಕನ್ಸ್ಯೂಮರ್ ಕೋರ್ಟ್ ಜಡ್ಜ್ಗಳನ್ನೆಲ್ಲ ಏನ್ ಮಾಡಿರ್ತಾರೆ, ಇವರು ಒಳ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದನ್ನ ನಾವು ಹೇಳ್ಬಾರ್ದು. ಈಗ ಬಂಧನ್ ಬ್ಯಾಂಕ್ ಮ್ಯಾನೇಜರ್ ಜಯರಾಮ್ ಅವರು ಮಾತನಾಡ್ತಾ ಇದ್ರು, ತುಂಬಾ ರಕ್ಷಣಾತ್ಮಕವಾಗಿ ಮಾತನಾಡ್ತಾರೆ ಅವರು. ಅಲ್ರಿ, ನಿಮ್ಮ ವಿರುದ್ಧ RBI 43 ಲಕ್ಷ ಪೆನಾಲ್ಟಿ ಹಾಕಿದ್ಯಾ ಅಂತ ಕೇಳಿದ್ರೆ ಇಲ್ಲ ಅಂತಾರೆ.
ಅಲ್ರಿ ನಿಮ್ಮ ವಿರುದ್ಧ ಮೋಸ ಹೋದವರೆಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ, ಆರೋಪ ಮಾಡ್ತಿದ್ದಾರೆ, ಇದ್ರ ಕಥೆ ಏನು ಅಂತ ಕೇಳಿದ್ರೆ ಸುಮ್ನೆ ಹೇಳ್ತಾರೆ ಅಂತ ಹೇಳ್ತಾರೆ. ಸರ್ ಇದು ತುಂಬಾ ಸರ್ ಅದು 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 ಮೋಸ ಸರ್. ಅದನ್ನ ಇವಾಗ ಯಾರೋ ಒಬ್ಬ ವ್ಯಕ್ತಿಗೆ ನೀನ್ ಅಪರಾಧಿ ಅಂತ ಹೇಳಿದ್ರೆ ಅವ್ರು ಅಪರಾಧಿ ಅಂತ ಹೇಳಲ್ವಲ್ಲ ಸರ್, ಹಂಗೆ ಇವ್ರು ಬ್ಯಾಂಕ್ ಅವರು ಅಷ್ಟೇನೆ. ಅವ್ರ ಮೇಲೆ ಇರುವಂತ ಒಂದು ತಪ್ಪುನ ಅವರು ತಪ್ಪು ಅಂತಾರ ಯಾರಾದ್ರೂ ಪ್ರಶ್ನೆ ಮಾಡಿದಾಗ ಅವ್ರು ಇಲ್ಲ ನಮ್ ತಪ್ಪಲ್ಲ ನಮ್ ಸರಿ ಅಂತಾನೆ ಹೇಳುವಂತ ಒಂದು ಹೂಡಿಕೆ ಅಷ್ಟೇ ಸರ್. ಎಸ್ ಸರ್ ಚಂದ್ರನ್ ಅವರೇ, ನೋಡಿ ಇಲ್ಲಿ ಯಾರಿಗೂ ಮೋಸ ಆಗ್ಕೂಡ್ದು, ಯಾರಿಗೂ ಮೋಸ ಆಗ್ಕೂಡ್ದು. ಬಲಾಢ್ಯರು ಅನ್ನುವ ಕಾರಣಕ್ಕೋಸ್ಕರ ಅಥವಾ ಬೇರೆ ಬೇರೆ ಕಾರಣಗಳನ್ನ ಮುಂದಿಟ್ಟುಕೊಂಡು ಅಮಾಯಕರಿಗೆ ಅಥವಾ ಪಾಪ ಇಲ್ಲಿನ ಈ ದೇಶದ ನಾಗರಿಕರಿಗೆ ತೊಂದರೆ ಕೊಡುವಂತಹ ಸಹಿಸುವ ಮಾತಲ್ಲ. ಕೊನೆಯದಾಗಿ ಚಂದ್ರನ್ ಅವರು ಏನ್ ಹೇಳಕ್ ಬಯಸ್ತೀರಿ ಈ ವಿಚಾರದಲ್ಲಿ? ಸರ್ ನಾನೇನ್ ಹೇಳೋದು ಸರ್, ಇದು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಆಗ್ಬೇಕು, ಜನಗಳಿಗೆ ಅವೇರ್ನೆಸ್ ಸಿಗ್ಬೇಕು. ನಿಮ್ಮಂತ ಒಂದು ಚಾನಲ್ ಗಳಿಂದ ನಮ್ಗೆ ಏನಂದ್ರೆ ಸಾರ್ವಜನಿಕರಿಗೆ ಅತ್ಯುತ್ತಮವಾಗಿ ಈ ಕೆಲವೊಬ್ರು ಇವಾಗ ಲೋಕಾಯುಕ್ತದಲ್ಲಾಗಿರ್ಬೋದು, ಮತ್ತೆ ಇವಾಗ ನಮ್ಮ RBI ರಿಟೈರ್ಡ್ ಓಂಬರ್ಸ್ಮನ್ಸ್ ಗಳು ಇರ್ತಾರಲ್ಲ ಸರ್, ಇವ್ರನ್ನೆಲ್ಲ ನಾವು ಕರೆಸಿ ಇದ್ರ ಬಗ್ಗೆ ಇನ್ನ ಸ್ವಲ್ಪ ಚರ್ಚೆ ಮಾಡಿ ಜನಗಳಿಗೆ ಅತಿ ಹೆಚ್ಚು ಒಂದು ಮಾಹಿತಿಯನ್ನ ನೀಡಿ ಇಂತ ಭ್ರಷ್ಟಾಚಾರ ಇರುವಂತ ಬ್ಯಾಂಕ್ಗಳ ಮೇಲೆ ಒಂದು ಕಠಿಣವಾದಂತ ಒಂದು ಆಕ್ಷನ್ ತಗೋಬೇಕು ಅನ್ನೋದು. ಈ ಪ್ರಕರಣದ ಒಟ್ಟು ವಿವರಗಳನ್ನ ಸಂಬಂಧಪಟ್ಟಂತ ಇಲಾಖೆ ಜೊತೆಗೆ ಸಂಬಂಧಪಟ್ಟಂತ ವ್ಯಕ್ತಿಗಳ ಗಮನಕ್ಕೆ ತರುವಂತ ಪ್ರಯತ್ನಗಳನ್ನು ಮಾಡ್ತೀವಿ. ಒಂದು ವೇಳೆ ತಪ್ಪು ನಡೆದಿದ್ದೆ ಆದಲ್ಲಿ ಖಂಡಿತವಾಗ್ಲೂ ಕೂಡ ಒಂದು ಕ್ರಾಸ್ ವೆರಿಫಿಕೇಶನ್ ನಡೀಲೇಬೇಕು. ಜೊತೆಗೆ ಇನ್ನೊಬ್ರು ಮುನ್ಶಾಮ್ಮ ಅವರು ಮೋಸ ಹೋದವರು. ಸರ್ ಕೊನೆಯದಾಗಿ ಏನ್ ಹೇಳ್ತೀರಿ? ಸರ್ ಇಷ್ಟೇ ಸರ್, ಏನಿಲ್ಲ. ಒಂದು ದೊಡ್ಡ ಫೈನಾನ್ಸಿಂಗ್ ಸೆಕ್ಟರ್ ಅಲ್ಲಿ ನೀವು ನೋಡಿದ್ರಾಗ್ಲೇ ಫೈನಾನ್ಸ್ ಸೆಕ್ಟರ್ ಅಲ್ಲಿ ಇದೊಂದು ದೊಡ್ಡ ಸ್ಕ್ಯಾಮ್ ಇದು. ಈ ಸ್ಕ್ಯಾಮ್ ಅಲ್ಲಿ RBI ನವರು ಇನ್ವಾಲ್ವ್ ಆಗಿದ್ದಾರೆ, RBI ಒಂಬುಡ್ಸ್ಮನ್ ಇನ್ವಾಲ್ವ್ ಆಗಿದ್ದಾರೆ. ನಾನ್ ಇನ್ವಾಲ್ವ್ ಆಗಿರೋದಕ್ಕೆ ನನ್ನ ಹತ್ರ ಏನೇನ್ ಡಾಕ್ಯುಮೆಂಟ್ಸ್ ಬೇಕೋ ಎಲ್ಲ ಪ್ರತಿಯೊಂದಕ್ಕೂ ಏನ್ ಹೇಳ್ತಾ RBI ರೆಸ್ಪಾನ್ಸ್ ತಗೊಳೋದಿಲ್ಲ ಸರ್. ಈ ತರ ನಾನೇನೆ ಕೇಳಿದೀನಿ, ಈ ಡಾಕ್ಯುಮೆಂಟ್ ಫೋರ್ಜರಿ ಕೊಟ್ಟಿರೋದು ಇದು, ಇದನ್ನ ವೆರಿಫೈ ಮಾಡಿ ಅಂತ ಕೇಳಿದ್ರೆ ವೆರಿಫೈ ಮಾಡೋದಿಕ್ಕ ನಮ್ಗಿಲ್ಲ, ನಾವ್ ವೆರಿಫೈ ಮಾಡೋದಿಲ್ಲ, ನಮ್ ಕೆಲಸ ಅದಲ್ಲ ಅಂತ RBI ಹೇಳ್ತಾರೆ. ಅವ್ರ ಕೆಲಸ ಇನ್ನೇನಂಗಾರೆ RBI ಬ್ಯಾಂಕಿಂಗ್ ಸಂಬಂಧಪಟ್ಟಂತ ಕಂಪ್ಲೇಂಟ್ಸ್ ಅನ್ನ ತಗೊಂಡು ಅದು ವೆರಿಫೈ ಮಾಡ್ಬೇಕು ಹೊರತು ಅದಕ್ಕೆ ನಾವ್ ಮಾಡೋ ಟೈಮ್ ಇಲ್ಲ, ಅದೆಲ್ಲ ನಾವು ಮಾಡೋ ಆಗಿಲ್ಲ, ನಮ್ಮಲ್ಲಿ ಪ್ರೊಸೀಜರ್ ಇಲ್ಲ, ಇದು ಫೋರ್ಜರಿನ ಇಲ್ವಾ, ಅವ್ರು ಕೊಟ್ಟಿರೋ ಡಾಕ್ಯುಮೆಂಟ್ ಕಳಿಸ್ತೀವಿ ಅಷ್ಟೇನೆ. ಆ ಸರಿನ ತಪ್ಪನ್ನು ಅದೇ ಚೆಕ್ ಮಾಡ್ಕೊಬೇಕು. ನಾವ್ ಇನ್ಯಾರು ತಗೋಣ ಹಂಗಾರೆ? RBI ಹಿಂಗ್ ಅಂತ ಅಂದ್ಮೇಲೆ ನಾವ್ ಇನ್ಯಾರು ತಗೋಣ? ಈ ತರ ಹೇಳಿ ನಮ್ ಕಂಪ್ಲೇಂಟ್ ನ ಕ್ಲೋಸ್ ಮಾಡಿದ್ದಾರೆ. ದೊಡ್ಡ ಸ್ಕ್ಯಾಮ್ ಆಗ್ತಾ ಇದೆ, ದೊಡ್ಡ ಸ್ಕ್ಯಾಮ್ ಆಗ್ತಾ ಇದೆ. ದಯವಿಟ್ಟು ಇವಾಗ ಚಂದನ್ ಹೇಳಿದ್ರಲ್ಲ ಅದೇ ರೀತಿ ಇದ್ರ ಬಗ್ಗೆ ದೊಡ್ಡ ಹೋರಾಟ ಆಗ್ಬೇಕು. ಇದ್ರ ಬಗ್ಗೆ ನಿಮ್ಮ ಟಿವಿ ಚಾನಲ್ ಅಲ್ಲಿ ಒಂದು ದೊಡ್ಡ ಡಿಬೇಟ್ ಆದ್ರೆ ಮಿನಿಮಮ್ ಅಂದ್ರೆ 500 ಜನ, ಮಿನಿಮಮ್ ಮ್ಯಾಕ್ಸಿಮಮ್ ಎಷ್ಟು ಜನ ಗೊತ್ತಿಲ್ಲ, 500 ಜನ ನಿಮ್ಗೆ ಕಾಲ್ ಮಾಡ್ತಾರೆ. ನಮ್ಗೆ ಇದ್ರ ಮೋಸ ಆಗಿದೆ ಎಲ್ಲಾ ಬ್ಯಾಂಕ್ ಕಡೆಯಿಂದ, ನಾನು ನಾಟ್ ಓನ್ಲಿ ಫಾರ್ ಬಂಧನ ಬ್ಯಾಂಕ್ ಅಂತ ಹೇಳ್ತಾ ಇಲ್ಲ, SBI ಇಂದಾನು ಹಿಂಗಾಗಿದೆ ಸರ್. SBI ಕಸ್ಟಮರ್ಗೆ ಹಿಂಗಾಗಿದೆ. ಇದರ ಫಾಲೋ ಅಪ್ ಕೆಲಸಗಳಾಗ್ತವೆ ನಮ್ಮ ಕಡೆಯಿಂದ. ಕಾರಣ ಒಂದು ಬ್ಯಾಂಕು ಅಂದ ಮೇಲೆ ಅಲ್ಲಿನ ಗ್ರಾಹಕರ ಹಣದ ಮೇಲೆ ಸೇಫ್ಟಿ ಇರಬೇಕು, ಜೊತೆಗೆ ಬಡವರ ಪಾಲಿನ ಆಸರೆ ಆಗಬೇಕು ಬ್ಯಾಂಕ್ ಸಿಸ್ಟಮ್ಗಳು. ಆದ್ರೆ ಈ ತರಹದ ಹಾಡಹಗಲೇ ಸುಲಿಗೆಗೆ ಇಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಮುನಿಶಾಪನವರೇ, ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತರುವಂತಹ ಪ್ರಯತ್ನಗಳು ನಮ್ಮಿಂದ ಆಗುತ್ತೆ. ಇನ್ನು ಇವತ್ತಿನ ಕಂಪ್ಲೇಂಟ್ ಬಾಕ್ಸ್ ನಲ್ಲಿ ನಾವು ತೋರಿಸಲಾದಂತಹ ವಿವರ ಇದೇ ತರಹದಲ್ಲಿ ನಿಮ್ಮ ಸುತ್ತಮುತ್ತಲೂ ಕೂಡ ಏನಾದ್ರೂ ಅನಾಚಾರ, ಭ್ರಷ್ಟಾಚಾರ ಅಥವಾ ಜನವಿರೋಧಿ ಕೃತ್ಯಗಳು ನಡೀತಾ ಇದ್ರೆ ನಾವು ಸ್ಕ್ರೀನ್ ನಲ್ಲಿ ತೋರಿಸುವಂತಹ ಮೊಬೈಲ್ ನಂಬರ್ಗೆ ಸಾಕ್ಷಿ ಸಮೇತ ವಾಟ್ಸಪ್ ಮಾಡಿ, ಜೊತೆಗೆ ನಮ್ಮ ಫ್ರೀಡಂ ಟಿವಿಯ ಪ್ರಧಾನ ಕಚೇರಿಯ ವಿಳಾಸಕ್ಕೂ ಕೂಡ ಭೇಟಿ ನೀಡಿ ಸಂಬಂಧಪಟ್ಟ ಇಲ್ಲೀಗಲ್ ನಿಮ್ಮ ಸುತ್ತಮುತ್ತ ನಡೆಯುವಂತಹ ಭ್ರಷ್ಟಾಚಾರದ ಬಗ್ಗೆ ಮಾಹಿತಿಯನ್ನು ಕೊಡಬಹುದು, ದೂರನ್ನು ದಾಖಲು ಮಾಡಬಹುದು ಅಂತ ಹೇಳ್ತಾ